ನಮ್ಮಲ್ಲೇ ತುಂಬ ಜನ ಕ್ಯಾಂಡಿಡೇಟ್ ಇದ್ದಾರೆ. ಡಾಕ್ಟರ್ ರವೀಂದ್ರ ಕೇಳ್ತಾ ಇದ್ದಾರೆ, ಡಾಕ್ಟರ್ ಕೃಷ್ಣ ಕೇಳ್ತಾ ಇದ್ದಾರೆ, ರಾಧಾಕೃಷ್ಣ ಕೇಳ್ತಾ ಇದ್ದಾರೆ, ರಮ್ಯಾ ಅವ್ರು ನಿಲ್ಲಬೇಕು ಅಂತಿದ್ದಾರೆ. ಇನ್ನೂ ನಮ್ಮ ಎಸ್ ಕೃಷ್ಣ ಅವ್ರ ಮಗಳದು ಪ್ರಪೋಸಲ್ ಇದೆ. ಈ ರೀತಿ ಪಟ್ಟಿ ತುಂಬ ಇರೋದ್ರಿಂದ ನಮ್ಮಲ್ಲೇ ತುಂಬ ಜನ ಟಿಕೆಟ್ಗೆ ಪೈಪೋಟಿ ಇರೋದ್ರಿಂದ ನಾವ್ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು? ಸ್ಟಾರ್ ಬಿಲ್ಡರ್ ಚಂದ್ರು ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಅಣ್ಣ ಪುಟ್ಟಸ್ವಾಮಿ ಗೌಡ್ರು ನಾಗಮಂಗಲದವರು ಅವ್ರು ಕೇಳ್ತಾ ಇದ್ದಾರೆ. ಇಷ್ಟು ಜನ ಪೈಪೋಟಿಲಿರಬೇಕಾದ್ರೆ ನಾವ್ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು? ರಮ್ಯವ್ರು ನಿಂತರೆ ನಾನು 100% ಎಲೆಕ್ಷನ್ ಮಾಡ್ತೀವಿ, ನಾವು ಅವ್ರಿಗೆ ಲೀಡ್ ಕೊಡ್ತೀವಿ. ಅವ್ರು ನಮಗೂ ಬಂದು ಓಟ್ ಕೇಳಿದರೆ ಅದರಲ್ಲಿ ಅವರು ಅಭಿವೃದ್ಧಿ ಕೆಲಸಗಳನ್ನು 6 ತಿಂಗಳ MP ಆಗಿದ್ದಾಗ ಮಾಡಿದ್ದಾರೆ. ಅದರಲ್ಲೇನು ಎರಡು ಮಾತಿಲ್ಲ. ನಾನು ನನ್ನ ಎಲೆಕ್ಷನ್ ಬಂದಾಗ ನೀವೇ ನಿಂತ್ಕೊಳ್ಳಿ ಅಂತ ಕೇಳಿದ್ದೆ ನಾನು. ಅವರು ಆಯಿತು ನೋಡೋಣ ಅಂತ ಹೇಳಿದರು. ಇವತ್ತವರೆಗೂ ಇನ್ನೂ ಮೀಟ್ ಆಗಿಲ್ಲ. ನಿಂತ್ಕೋತೀನಿ ಅಂದರೆ ಎಸ್ ವೆಲ್ಕಮ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.